ಕೊಲೆ ಕೇಸ್ನಲ್ಲಿ ಆರೋಪಿ ದರ್ಶನ್ ಪೊಲೀಸ್ ಕಸ್ಟಡಿ ಇವತ್ತು ಅಂತ್ಯ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ 4 ಜನ ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಅಂದ್ರೆ ಇವತ್ತು ಕಸ್ಟಡಿ ಅಂತ್ಯ ಆಗ್ತಾ ಇದೆ, ಕೋರ್ಟ್ಗೆ ಹಾಜರುಪಡಿಸ್ತಾರೆ ಕೆಲವೇ ಕ್ಷಣಗಳಲ್ಲಿ. ಏನಾಗುತ್ತೆ, ಡೆವಿಲ್ ಗ್ಯಾಂಗ್ನ ಭವಿಷ್ಯ, ಪರಪ್ಪನ ಅಗ್ರಹಾರನ, ಮತ್ತೆರಡು ದಿನ ಕಸ್ಟಡಿನ, ಈ ರೀತಿಯಾದಂಥ ನಿರ್ಧಾರಕ್ಕೆ ಯಾವ ರೀತಿ ಕೋರ್ಟ್ ಬರುತ್ತೆ ಅಂತ ಹೇಳಿ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ವಿಚಾರಣೆ ಶುರುವಾಗುತ್ತೆ. ಬಹುತೇಕ ನಮ್ಗನಿಸ್ತಾ ಇದೆ ಇವತ್ತು ವಾದ ಪ್ರತಿವಾದ ಜಾಸ್ತಿ ಟೈಮ್ ಹಿಡ್ಲಿಕ್ಕಿಲ್ಲ ಅಂತೇಳಿ, ಕೆಲವೇ ಹೊತ್ತಲ್ಲಿ ಮುಗಿಬಹುದು. ದರ್ಶನ್, ಪ್ರದೋಷ್, ವಿನಯ್, ಧನರಾಜ್ನನ್ನ ಕೋರ್ಟ್ಗೆ ಕರೆತರೋಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಎಲ್ಲ ತಯಾರಿಗಳು ಕೂಡ ಈಗ ಪೊಲೀಸ್ನವರಿಂದ ನಡೀತಾ ಇದೆ. ಆರ್ಥಿಕ ಅಪರಾಧ ನ್ಯಾಯಾಲಯದ ಸುತ್ತ ಈಗ ಖಾಕಿ ಕಣ್ಗಾವಲೆ ಇದೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಪೊಲೀಸರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ. ನೋಡಿ, ಎಲ್ಲ ಕಡೆಗಳಲ್ಲೂ ಕೂಡ ಈಗ ಬಿಗಿ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. ಖಾಕಿ ಸರ್ಪಗಾವಲಿದೆ. ಯಾಕಂತೇಳಿದ್ರೆ ಯಾವುದೇ ಹಿತಕರ ಘಟನೆಗಳು ನಡೀಬಾರ್ದು ಅಂತ ಸಾವಿರಾರು ಸಂಖ್ಯೆಯಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಕೂಡ ಕೋರ್ಟ್ ಸುತ್ತಮುತ್ತ ನೆರೆಯುವಂಥ ಒಂದು ಸಂದರ್ಭ ಈಗ ಎದುರಾಗಿದೆ. ಯಾಕಂದರೆ ಇವತ್ತು ಡಿ-ಡೇ, ದರ್ಶನ್ ಪಾಲಿಗೆ ಒಂದು ಜೈಲು, ಬಹುತೇಕವಾಗಿ ಜೈಲಗತಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗ ದರ್ಶನ್ ಜೈಲು ಪಾಲಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಅಂದರೆ ನ್ಯಾಯಾಂಗ ಬಂಧನ. ಯಾಕಂದರೆ ಸೆಕ್ಷನ್ಗಳು ಈಗ ಆ್ಯಡ್ ಆಗ್ತಾ ಹೋಗ್ತಾನೆ ಇದ್ದಾವೆ. ಕೊಲೆ ಕೇಸು, ಅಪಹರಣ ಕೇಸು, ಸಾಕ್ಷಿನಾಶ, ಒಳಸಂಚು, ಇವೆಲ್ಲವೂ ಕೂಡ, ಆಮೇಲೆ ದರೋಡೆ, ಇವೆಲ್ಲವೂ ಸೆಕ್ಷನ್ಗಳು ಆ್ಯಡ್ ಆಗಿರೋದ್ರಿಂದಾಗಿ ದರ್ಶನ್ ಈ ಒಂದು ಪ್ರಕರಣದಿಂದ ಅಷ್ಟು ಸುಲಭವಾಗಿ ಪಾರಾಗಲಿಕ್ಕಾಗೋದಿಲ್ಲ. ಈಗಾಗಲೇ 2 ಬಾರಿ ಕಸ್ಟಡಿಗೆ ತೆಗೆದುಕೊಂಡು 12 ದಿನಗಳ ಕಾಲ ಸುದೀರ್ಘವಾಗಿ ದರ್ಶನ್ ಆ್ಯಂಡ್ ಗ್ಯಾಂಗನ್ನು ವಿಚಾರಣೆಗೆ ಒಳಪಡಿಸಲಾಯಿತು. ಹಲವು ಮಹತ್ವದ ಸಾಕ್ಷ್ಯಗಳನ್ನು ಪೊಲೀಸರು ಕಲೆ ಹಾಕಿದ್ದಾರೆ. CCTVಗಳಾಗಿರ್ಬೋದು, ಮೊಬೈಲ್ ಡಿವೈಸ್ ಆಗಿರ್ಬೋದು, ಅದರ ಜೊತೆಗೆ ಟೆಕ್ನಿಕಲ್ ಎವಿಡೆನ್ಸ್ಗಳು, ಆರೋಪಿಗಳು ಕೊಟ್ಟಂಥ ಸ್ಟೇಟ್ಮೆಂಟ್ಗಳು ಎಲ್ಲವೂ ಕೂಡ ಈಗ ಪೊಲೀಸರು ತೆಗೆದುಕೊಂಡಿದ್ದಾರೆ. ಈಗ 2 ದಿನ ಹೆಚ್ಚುವರಿಯಾಗಿ 2 ದಿನ ಕಸ್ಟಡಿಗೆ ತೆಗೆದುಕೊಂಡಿದ್ರು. ಈ ಟೈಮ್ನಲ್ಲಿ ಪ್ರದೋಷ್, ಅದರ ಜೊತೆಗೆ ವಿನಯ್, ಧನರಾಜ್ ಮತ್ತು ದರ್ಶನ್ ಒಬ್ಬೊಬ್ರದ್ದು ಒಂದೊಂದು ರೀತಿ ವಿಚಾರಣೆ ನಡೆದಿತ್ತು ಎಲ್ಲ ಆಯಾಮಗಳಲ್ಲೂ ಕೂಡ. ಯಾಕೆಂದರೆ ಈ ಒಂದು ಕೊಲೆ ಪ್ರಕರಣವನ್ನು ಮುಚ್ಚಿ ಹಾಕಲಿಕ್ಕೆ ಯಾವ ರೀತಿ ಇವರು ಪ್ಲ್ಯಾನನ್ನು ಮಾಡಿದ್ರು ಅನ್ನೋದು ಗೊತ್ತಾಗಿತ್ತು. ನೋಡಿ, ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಿಂದ ನೇರ ದೃಶ್ಯಾವಳಿ ನೋಡ್ತಾ ಇದ್ದೀವಿ. ವಾಹನ ಹೊರಡ್ತಾ ಇದೆ ಈಗ ವಿಚಾರಣೆಗೆ, ಕೋರ್ಟ್ ಕಡೆಗೆ ತೆರಳುತ್ತಾ ಇದ್ದಾರೆ. ದರ್ಶನ್ ಸೇರಿದಂತೆ 4 ಜನ ಆರೋಪಿಗಳು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ನೋಡಿ, ಈಗ ವ್ಯಾನ್ನಲ್ಲಿ ಕೂರಿಸಲಾಗಿದೆ 4 ಆರೋಪಿಗಳನ್ನ. 10 ರಿಂದ 15 ನಿಮಿಷದಲ್ಲಿ ಕೋರ್ಟ್ ಮುಂದೆ ಇರ್ತಾರೆ ಈ 4 ಆರೋಪಿಗಳು. ಬಹುತೇಕವಾಗಿ ದರ್ಶನ್ಗೆ ಪರಪ್ಪನ ಅಗ್ರಹಾರವೇ ಗತಿ. ಜೈಲೂಟ ಇವತ್ತಿನಿಂದ ಫಿಕ್ಸ್ ಅನ್ನುವಂಥದ್ದು ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಈಗ ವಾದ ಪ್ರತಿವಾದ, ಪ್ರಸನ್ನ ಕುಮಾರ್ ಅವರೇ SPP ಆಗಿ ವಾದವನ್ನು ಮಂಡಿಸ್ತಾರೆ. ಈಗ ದರ್ಶನ್ ಪರವಾಗಿ ವಕೀಲರು ನಾಗೇಶ್ವರ ವಾದ ಮಂಡಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಬಟ್ ಇನ್ನೂ ಡೌಟ್ ಇದೆ. ಅನಿಲ್ ಬಾಬು ಮತ್ತು ರೆಡ್ಡಿ ಅವರು ವಾದವನ್ನು ಮಂಡಿಸ್ಬೋದು. ಈಗಾಗಲೇ ಎಲ್ಲ ರೀತಿಯಾದಂಥ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಿಂದ ಈಗ ಭಾರೀ ಬಿಗಿ ಭದ್ರತೆಯಲ್ಲಿ ದರ್ಶನ್ ಸೇರಿದಂತೆ ಪ್ರದೋಷ್, ವಿನಯ್, ಧನರಾಜ್ನನ್ನ ಕೋರ್ಟ್ಗೆ ಕರೆದುಕೊಂಡು ಹೋಗಲಾಗ್ತಾ ಇದೆ. ಅಲ್ಲಿಂದ ಮೂವ್ ಆಗಿದೆ ಈಗ ಗಾಡಿಗಳು. ಕೋರ್ಟ್ನಲ್ಲಿ ಇವತ್ತು ಯಾವ ರೀತಿಯಾಗಿ ವಾದ ಪ್ರತಿವಾದಗಳು ನಡೀಬೋದು, ಜಾಸ್ತಿ ಟೈಮ್ ಹಿಡಿಲಿಕ್ಕಿಲ್ಲ. ಇವತ್ತು ಸಂಜೆ 5 ಗಂಟೆ ಒಳಗಡೆ ಕಂಪ್ಲೀಟ್ ಆದಂತಹ ಒಂದು ಚಿತ್ರಣ ನಮಗೆ ಸಿಗುತ್ತೆ. ಡಿ-ಬಾಸ್ ಬಹುತೇಕವಾಗಿ ಪರಪ್ಪನ ಅಗ್ರಹಾರ ಜೈಲು ಸೇರುವುದು ಫಿಕ್ಸು. ಈಗ 3ನೇ ಬಾರಿಗೆ ಕೋರ್ಟ್ಗೆ ಹಾಜರುಪಡಿಸಲಾಗ್ತಾ ಇದೆ. ಪೊಲೀಸರು ಎಲ್ಲ ತಯಾರಿಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. SPP ಅವರು ಕೂಡ ರೆಡಿಯಾಗಿದ್ದಾರೆ. ಈಗ 2 ದಿನದಲ್ಲಿ ಆದಂಥ ತನಿಖೆ ಅಂತ ಹೇಳಿದ್ರೆ, ಈ 70 ಲಕ್ಷ ಹಣದ್ದು ಮೂಲ ಎಲ್ಲಿ ಅಂತೇಳಿ 40 ಲಕ್ಷ ಮೋಹನ್ ರಾಜ್ ಜೊತೆ ಇಸ್ಕೊಂಡಿದ್ದು, 30 ಲಕ್ಷ ಡೀಲು, ಜೊತೆಗೆ ಧನರಾಜು ಮೆಗ್ಗನ್ ಡಿವೈಸ್ ತಂದು ಕೊಟ್ಟಿದ್ದು, ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿದ್ದು, ಆಮೇಲೆ ಪ್ರದೋಷು ಸಾಕ್ಷಿನಾಶ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದು, ಇದೆಲ್ಲವೂ ಕೂಡ 2 ದಿನದ ಕಸ್ಟಡಿಯಲ್ಲಿ ವಿಚಾರಣೆಗೆ ಒಳಪಡಿಸಲಾಯಿತು. ಅದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷ್ಯಗಳನ್ನು ಕೂಡ ಪೊಲೀಸರು ಕಲೆ ಹಾಕಿದ್ದಾರೆ.
ನ್ಯಾಯಾಧೀಶರ ಮುಂದೆ SPP ಅವರು ಪ್ರಬಲವಾದಂಥ ವಾದವನ್ನು ಮಂಡಿಸಲಿಕ್ಕೆ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಇವತ್ತು ದರ್ಶನ್ ಹಣೆ ಬರಹ ನಿರ್ಧಾರ ಆಗುತ್ತೆ. ಈಗ ಎರಡನೇ ಬಾರಿಗೆ ಜೈಲು ಹೋಗೋದು ಫಿಕ್ಸ್ ಆಗ್ತಾ ಇದೆ. ಮೊದಲು 2011ರಲ್ಲಿ ತಮ್ಮ ಪತ್ನಿ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಜೈಲು ಸೇರಿದ್ರು. ಈಗ ಮತ್ತೆ ಪರಪ್ಪನ ಅಗ್ರಹಾರದ ಕಡೆ ಮುಖ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ. ಇವತ್ತು ಕೋರ್ಟ್ನಲ್ಲಿ ಹೇಗಿರುತ್ತೆ ವಾದ ಪ್ರತಿವಾದ ಅಂದರೆ, ಈಗ ಪ್ರಬಲವಾದಂಥ ಸಾಕ್ಷಿಗಳು ಸಿಕ್ಕಿರೋದ್ರಿಂದಾಗಿ ಈಗೇನಾದರೂ ದರ್ಶನ್ ಅವರಿಗೆ ನ್ಯಾಯಾಂಗ ಬಂಧನ ವಿಧಿಸಿ ಅಲ್ಲೇನಾದರೂ ಜಾಮೀನು ಮಂಜೂರಾಯಿತು ಅಂತ ಹೇಳಿದ್ರೆ ಹೊರಗಡೆ ಬಂದು ಸಾಕ್ಷಿ ನಾಶ ಮಾಡುವಂಥ ಸಾಧ್ಯತೆಗಳಿರ್ತವೆ. ಮೊದಲೇ ಪ್ರಭಾವಿ ಕೂಡ ಆಗಿದ್ದಾರೆ. ಹಾಗಾಗಿ ಮತ್ತಷ್ಟು ಮಾಹಿತಿ ಸಂತೋಷ್ ಪಟೇಲ್ ಅಂತಾರೆ. ಸಂತೋಷ್ ಪಟೇಲ್, ಈಗ ಹೊರಟಿರೋದನ್ನು ನೋಡ್ತಾ ಇದ್ದೀವಿ, ಗಾಡಿಗಳು ಈಗಾಗಲೇ ಇಲ್ಲಿಂದ ಮೂವ್ ಆಗಿದೆ. ಈಗ ಇವತ್ತಿನ ವಾದ ಪ್ರತಿವಾದ ಹೈಲೈಟ್ಸ್ ಏನಾಗಿರುತ್ತೆ? ಬಹುತೇಕವಾಗಿ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗ್ಬೋದಾ ಹೇಗೆ ಅಂತ? ಪ್ರಭು, ಏನು ಈಗಾಗಲೇ ಪೊಲೀಸ್ ಠಾಣೆಯಿಂದ ಆರೋಪಿಗಳನ್ನ ಕರ್ಕೊಂಡು ಹೊರಟಿರುವಂತದ್ದು 24ನೇ ಕೋರ್ಟಲ್ ನಂಬರ್ ACMM ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗುತ್ತೆ. ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿದ ನಂತರ ಏನು ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಕೊಡುವ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ಒಂದು ವೇಳೆ ಪೊಲೀಸ್ ಅಧಿಕಾರಿಗಳು ಏನಾದ್ರು ಮತ್ತೆ ಪೊಲೀಸ್ ಕಸ್ಟಡಿಗೆ ಯಾರಾದ್ರೂ ಬೇಕು ಅನ್ನೋದಕ್ಕೆ ಜೆನ್ಯೂನ್ ರೀಸನ್ ಅನ್ನ ಕೊಟ್ರೆ ಇವ್ರನ್ನ ಪೊಲೀಸ್ ಕಸ್ಟಡಿಗೆ ಕೊಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನ್ಯಾಯಾಂಗ ಬಂಧನ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇರುವಂತದ್ದು. ಈಗಾಗಲೇ 3 ಬಾರಿ ಆರೋಪಿಗಳನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ನಡೆಸಿರುವಂತದ್ದು. ವಿಚಾರಣೆಯಲ್ಲಿ ಸಾಕಷ್ಟು ಸಾಕ್ಷ್ಯಾಧಾರಗಳಿರ್ಬೋದು, ಹೇಳಿಕೆಗಳನ್ನ ಪಡೆದಿರುವಂತದ್ದು, ಎವಿಡೆನ್ಸ್ ಗಳನ್ನ ಪಡ್ಕೊಂಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇಂದು ಬಹುತೇಕ ಕಡಿಮೆ ಹಾಗೂ ಕೇಳಿದ್ರೆ ಒಬ್ರು ಇಲ್ಲ ಅಂದ್ರೆ ಇಬ್ರು ಪ್ರಮುಖ ಆರೋಪಿ ಯಾರಿದ್ರೆ ಆತರನ್ನ ವಶಕ್ಕೆ ಕೇಳಬಹುದು. ಅದರ್ವೈಸ್ ಇವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಬಿಡಲಾಗುತ್ತೆ. ಇಡೀ ಪ್ರಕರಣದಲ್ಲಿ 17 ಜನ ಏನ್ ಬಂಧನ ಆಗಿದ್ರು ಅದರಲ್ಲಿ 13 ಜನ ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿರುವಂತದ್ದು. ದರ್ಶನ್, ಪ್ರದೋಷ್, ವಿನಯ್ ಸೇರಿದಂತೆ ದಂಡರಾಜ್ ಸೇರಿದಂತೆ 4 ಜನ ಮಾತ್ರ ಪೊಲೀಸ್ ಕಸ್ಟಡಿ ಇದೆ. ಅವ್ರನ್ನ ಇವತ್ತು ಪ್ರೊಡ್ಯೂಸ್ ಮಾಡ್ತಾರೆ. ಹಿನ್ನೆಲೆ ಕೋರ್ಟ್ ಬಳಿಯಲು ಕೂಡ ಸಾಕಷ್ಟು ಬಂದೋಬಸ್ತನ್ನ ಮಾಡ್ಕೊಂಡಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳು ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಇದಾದ ನಂತರ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಬಿಡುವ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ಪ್ರಭು, ಸಂತೋಷ್, ಈಗ ಎಲ್ಲರೂ ಎದುರು ನೋಡ್ತಾ ಇರೋದೀಗ ದರ್ಶನ್ಗೆ ಜೀವಾವಧಿವರೆಗೂ ಶಿಕ್ಷೆ ಆಗುವಂಥ ಸಾಧ್ಯತೆಗಳಿದಾವೆ. ಈ ರೀತಿಯಾಗಿ 7 ರಿಂದ 8 ವರ್ಷ ಆಗ್ಬೋದು. ಈ ರೀತಿಯಾಗಿ ಸೆಕ್ಷನ್ಗಳು ಆ್ಯಡ್ ಆಗ್ತಾ ಇದ್ದಾವೆ. ಈ ಶಿಕ್ಷೆ ಪ್ರಮಾಣದ ಬಗ್ಗೆ ನೋಡೋದಾದ್ರೆ ಅದನ್ನ ಈಗಲೇ ನಾವು ನಿರ್ಧಾರ ಮಾಡ್ಲಿಕ್ಕೆ ಬರೋದಿಲ್ಲ. ಪ್ರಭು, ಜೀವಾವಧಿ ಆಗುತ್ತೋ ಇಲ್ಲ 7 ವರ್ಷ ಆಗುತ್ತೋ 8 ವರ್ಷ ಆಗುತ್ತೋ, ಅದು ಯಾವಾಗ ಇಡೀ ಪ್ರಕರಣ ಟ್ರಯಲ್ ಬರುತ್ತೋ ಟ್ರಯಲ್ಗೆ ಬರುವಂತ ಸಂದರ್ಭದಲ್ಲಿ ಏನು ಇವರ ಪರ ವಕೀಲರು ಮತ್ತು ಅವರ ಪರ ವಕೀಲರು ಏನು ಆರ್ಗ್ಯುಮೆಂಟ್ ಮಾಡ್ತಾರೆ ಆ ಆರ್ಗ್ಯುಮೆಂಟ್ ಮೇಲೆ ಇಡೀ ಪ್ರಕರಣ ನಿಂತಿರುತ್ತೆ. ಅದರ ಜೊತೆಗೆ ಪೊಲೀಸರು ಇದುವರೆಗೂ ಕೂಡ ಕಲೆ ಹಾಕಿರುವಂತಹ ಸಾಕ್ಷ್ಯಾಧಾರಗಳೇನಿದೆ, ಈ ಸಾಕ್ಷ್ಯಾಧಾರಗಳು ಅವ್ರು ಹಾಕಿರುವಂತಹ ಸೆಕ್ಷನ್ಗಳಿಗೆ ಎಷ್ಟು ಪೂರಕವಾಗಿರುತ್ತೆ, ಸೊ ಅದ್ರ ಮೇಲೆ ಅವ್ರಿಗೆ ಶಿಕ್ಷೆ ಪ್ರಕಟ ಆಗುವಂಥದ್ದು. ಈಗಾಗಲೇ ಸಾಕ್ಷಿ ಹೇಳಿರುವಂತ ಸಾಕ್ಷಿದಾರರು ಟ್ರಯಲ್ ನಡೆಯುವಂತ ಸಂದರ್ಭವೂ ಕೂಡ ನ್ಯಾಯಾಲಯಕ್ಕೆ ಬರ್ಬೇಕಾಗತ್ತೆ. ನ್ಯಾಯಾಲಯಕ್ಕೆ ಬಂದು ಕೂಡ ಅವರು ಟ್ರಯಲ್ ಅಲ್ಲಿ ಸಾಕ್ಷಿಯನ್ನು ನುಡಿತಾರಾ ಇಲ್ವಾ ಅನ್ನೋದು ಕೂಡ ಪ್ರಮುಖವಾಗುತ್ತೆ. ಸೊ ಇದು ಯಾವುದು ಆಗದೆ ಹೋದಲ್ಲಿ ಪ್ರಕರಣದ ದಿಕ್ಕು ಬದಲಾಗಬಹುದು. ಒಂದು ವೇಳೆ ಪೊಲೀಸರು ಸಾಕ್ಷಿಗಳು ಸೇರಿದಂತೆ ಡಿಜಿಟಲ್ ಎವಿಡೆನ್ಸ್ಗಳು ಸೇರಿದಂತೆ ಎಲ್ಲವನ್ನೂ ಕೂಡ ಸಮರ್ಪಕವಾಗಿ ಒದಗಿಸಿದಾಗಲೇ ಖಂಡಿತವಾಗಿ ಈ ಪ್ರಕರಣದಲ್ಲಿ ಕಠಿಣ ಶಿಕ್ಷೆ ಆಗುವುದಂತೂ ಖಚಿತ. ಪ್ರಭು, ಅಂದ್ರೆ ಈಗ SPP ಅವರು ಯಾವ ರೀತಿ ವಾದ ಮಂಡಿಸಲಿಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ ಅಂತ ಅಂದ್ರೆ ಇಲ್ಲಿವರೆಗೂ ಆಗಿರುವಂತ ಬೆಳವಣಿಗೆಗಳು ಮತ್ತೆ ಒಂದು ವಿಡಿಯೋ, ಮಹತ್ವದ ವಿಡಿಯೋ ಏನು ಸಿಕ್ಕಿದೆ ಅಂತ ಅದರ ಆಧಾರದ ಮೇಲೆ ವಾದ ಇರುತ್ತಾ ಅಥವಾ ಇವತ್ತು ಕೆಲವೇ ಗಂಟೆಗಳು ಮಾತ್ರ ಸೀಮಿತ ಆಗಿರುತ್ತೆ? ಸಂತೋಷ್ ಅಂತ ಇವತ್ತು ಆರೋಪಿಗಳನ್ನ ಬಿಡಲಾಗುತ್ತೆ. ಇವತ್ತು ಒಂದು ವೇಳೆ ಏನಾದ್ರು ಆರೋಪಿ ಪರವಾಗಿ ಯಾರು ವಕೀಲರು ಅಪೇರ್ ಆಗ್ತಾರೆ ಅನ್ನೋದು ನೋಡ್ಬೇಕು. ಹಿರಿಯ ವಕೀಲರಂತ CV ನಾಗೇಶ್ ಅವರು ಬರ್ತಾರೆ ಅನ್ನೋ ಮಾಹಿತಿ ಇದೆ. ಇನ್ನೂ ಕೂಡ ಅದು ಖಚಿತವಾಗಿಲ್ಲ. ಒಂದು ವೇಳೆ ಅವರೇ ಬಂದ್ರು, ಅವರು ಜಾಮೀನಿಗೆ ಏನಾದ್ರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಕೂಡ ಇವತ್ತು ಅವ್ರಿಗೆ ಜಾಮೀನು ಸಿಗೋದಿಲ್ಲ. ಯಾಕಂತ ಹೇಳಿದ್ರೆ ಪೊಲೀಸ್ ಅಧಿಕಾರಿಗಳಿಗೆ ಇರೋ ಅಬ್ಜೆಕ್ಷನ್ ಅನ್ನ ಸಲ್ಲಿಕೆಯನ್ನ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ಇದು ಒಂದು. ಮತ್ತೊಂದು ಕಡೆ ಇವತ್ತು ಆರೋಪಿಗಳ ಬಳಿ ಇದುವರೆಗೆ ಕಲೆ ಹಾಕಿರುವಂತಹ ಎಲ್ಲಾ ಮಾಹಿತಿಗಳು, ಸಾಕ್ಷ್ಯಾಧಾರಗಳು ಏನಿದೆ ಈ ಬಗ್ಗೆ ಈಗಾಗಲೇ 3 ಬಾರಿ ರಿಮೈಂಡ್ ಅಪ್ಲಿಕೇಶನ್ ಅನ್ನ ಸಲ್ಲಿಕೆಯನ್ನ ಮಾಡಿದ್ರು. ಆ ರಿಮೈಂಡ್ ಅಪ್ಲಿಕೇಶನ್ ನಲ್ಲಿ ಈಗಾಗಲೇ ಸಂಪೂರ್ಣ ಮಾಹಿತಿಯನ್ನ ಕೂಡ ಕೊಟ್ಟಿರುವಂತದ್ದು. ಸೊ ಅದರ ಜೊತೆಗೆ ಈ ಮೇಲಿನ ಅಂಶಗಳನ್ನ ಇಟ್ಕೊಂಡು
ಇವತ್ತೇ ಇವರಿಗೆ ಜಾಮೀನು ಸಿಗುವಂತದ್ರಿಂದ ಅರ್ಜಿಯನ್ನ ಹಾಕಿದ್ರು ಕೂಡ ಅದನ್ನ ಅಬ್ಜೆಕ್ಷನ್ ಅನ್ನು ಹಾಕಿ ರಿಜೆಕ್ಟ್ ಆಗುವಂತ ಸಾಧ್ಯತೆ ಕೂಡ ಇರುತ್ತೆ. ಅದಲ್ಲದೆ ಇವತ್ತಿನ ಏನಾದ್ರೂ ಆರೋಪಿ ಮತ್ತೆ ದರ್ಶನನ್ನ ಇವರು ವಶಕ್ಕೆ ಪಡ್ಕೊಳ್ಬೇಕು ಅಂದ್ರೆ ನ್ಯಾಯಾಲಯಕ್ಕೆ ಇವರು ಮನವರಿಕೆಯನ್ನ ಮಾಡಬೇಕು. ಈಗಾಗಲೇ ಹಣಕಾಸಿನ ವ್ಯವಹಾರ ಇರ್ಬೋದು, ವಿಡಿಯೋ ಇರ್ಬೋದು, ವಿನಯ್ಗೆ ಬಂದಿರುವಂತ ವಿಡಿಯೋ ಯಾರಿಗೆ ಕಳಿಸಿದ್ರು ಏನು ಅನ್ನೋದ್ರ ಬಗ್ಗೆ ಅವರು ಕೂಡ ಸ್ಪಷ್ಟ ಮಾಹಿತಿಯನ್ನು ಕೊಟ್ಟಿಲ್ಲ. ಹಣಕಾಸಿನ ಬಗ್ಗೆ ಕೂಡ ಸ್ಪಷ್ಟವಾದ ಮಾಹಿತಿಯನ್ನ ಇವರು ವಿಚಾರಣೆ ವೇಳೆ ನೀಡಲಿಲ್ಲ ಮತ್ತು ವಿಚಾರಣೆ ಕೂಡ ಸಹಕರಿಸಿಲ್ಲ ಅಂತ ಹಿಂದಿನ ರಿಮ್ಯಾಂಡ್ ಅಪ್ಲಿಕೇಶನ್ ಅನ್ನು ಹಾಕಿದ್ರು. ಅದೇ ಏನಾದ್ರೂ ಮುಂದುವರೆದಿದ್ದೇ ಆಗಿದ್ರೆ ಇವ್ರಿಗೆ ಪುನಃ ಏನಾದ್ರು ಕಸ್ಟಡಿ ಕೇಳಿದ್ರೆ ಈ ಮಾಹಿತಿಯನ್ನ ಪೊಲೀಸರು ನ್ಯಾಯಾಲಯಕ್ಕೆ ಕೊಡಬೇಕಾಗುತ್ತೆ. SPP ಅವರು ಇದನ್ನ ಮನವರಿಕೆಯನ್ನ ಮಾಡ್ತಾರೆ. ಇದಾದ ನಂತರ ಇವರು ಎಷ್ಟು ದಿನ ಕಸ್ಟಡಿಗೆ ಕೇಳ್ತಾರೆ ಅದನ್ನ ನೋಡಿ ಕೋರ್ಟ್ ವಾದವನ್ನ ಪುರಸ್ಕರಿಸಿದ್ರೆ ಮತ್ತೆ ಕಸ್ಟಡಿಗೆ ಕೊಡಬಹುದು. ಇಲ್ಲ ಅಂತ ಹೇಳಿದ್ರೆ ನ್ಯಾಯಾಂಗ ಬಂಧನಕ್ಕೆ ಹೋಗುವ ಸಾಧ್ಯತೆ ಇರುವಂತದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ. ನೋಡಿ, ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಸೇರಿದಂತೆ 4 ಆರೋಪಿಗಳನ್ನ 24ನೇ ACMM ಕೋರ್ಟ್ ಆರ್ಥಿಕ ಮತ್ತು ಅಪರಾಧಗಳ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತೆ. ಕೋರ್ಟ್ ಸುತ್ತಮುತ್ತ ಕೂಡ ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ಹೋಗುವ ಮಾರ್ಗದುದ್ದಕ್ಕೂ ಕೂಡ ಖಾಕಿ ಸರ್ಪಗಾವಲಿರುತ್ತೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ. ಇನ್ನು ದರ್ಶನ್ ಪರವಾಗಿ ಹಿರಿಯ ವಕೀಲ CV ನಾಗೇಶ್ ಅವರು ವಾದ ಮಂಡಿಸ್ತಾರೆ ಅನ್ನುವಂಥ ಸುದ್ದಿ ಇದೆ. ಬಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ. ಅದು SPP ಆಗಿ ಪ್ರಸನ್ನ ಕುಮಾರ್ ಅವರು ವಾದವನ್ನ ಮಂಡಿಸಲಿದ್ದಾರೆ. ಕೋರ್ಟ್ನತ್ತ ದರ್ಶನ್ ಸೇರಿ 4 ಆರೋಪಿಗಳನ್ನ ಕರೆದುಕೊಂಡು ಹೋಗಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಕೂಡ ಶುರುವಾಗುತ್ತೆ. ಈಗ ಡಿ ಕಂಪನಿ ದರ್ಶನ್ ಅನ್ನ ಕೋರ್ಟ್ಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ ಪೊಲೀಸರು. ಇವತ್ತಿನ ವಾದ ಪ್ರತಿವಾದ ಹೇಗಿರುತ್ತೆ, ಹಾಗಾದ್ರೆ ಯಾವ ವಿಚಾರವನ್ನ ನ್ಯಾಯಾಧೀಶರ ಗಮನಕ್ಕೆ ತರಲಾಗುತ್ತೆ? ಕೆಲವೇ ಕ್ಷಣಗಳಲ್ಲಿ ನಟ ದರ್ಶನ್ ನ್ಯಾಯಾಲಯದ ಕಟಕಟೆಯಲ್ಲಿ ನಿಂತಿರ್ತಾರೆ. ಬಳಲಿ ಬೆಂಡಾಗಿ ಹೋಗ್ಬಿಟ್ಟಿದ್ದಾರೆ. ಡಿ ಬಾಸ್ ಪೊಲೀಸರ ಡ್ರಿಲ್ಗೆ ಮೆತ್ತಗಾಗಿ ಬಿಟ್ಟಿದ್ದಾರೆ. ನ್ಯಾಯಾಂಗ ಬಂಧನವಾದ್ರೆ ಇವತ್ತು ಜೈಲಿಗೆ ದರ್ಶನ್ ಶಿಫ್ಟ್ ಆಗಲಿದ್ದಾರೆ. ಪರಪ್ಪನ ಅಗ್ರಹಾರಕ್ಕೆ ಬಹುತೇಕವಾಗಿ ಜೈಲೇ ಗತಿ ಅನ್ನೋ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಪರಪ್ಪನ ಅಗ್ರಹಾರಕ್ಕೆ 2ನೇ ಬಾರಿ ಹೋದಂಗಾಗುತ್ತೆ ದರ್ಶನ್. 2011ರಲ್ಲಿ ಒಂದು ಬಾರಿ ಹೋಗಿ ಬಂದಿದ್ರು. ಇನ್ನೇನು ಕೆಲವೇ ಕ್ಷಣಗಳು ದರ್ಶನ್ ಹಾಜರುಪಡಿಸ್ತಾರೆ. ಬಟ್ ಈಗ ಯಾವ ರೀತಿಯಾಗಿ ವಾದ ಪ್ರತಿವಾದಗಳು ನಮ್ಗನಿಸ್ತಾ ಇದೆ 1 ಗಂಟೆ ಒಳಗಡೆ ಎಲ್ಲವೂ ಕೂಡ ಕಂಪ್ಲೀಟ್ ಆಗುತ್ತೆ ಅಂತೇಳಿ. ಯಾಕಂತ ಹೇಳಿದ್ರೆ ಈಗ 3 ಬಾರಿ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. ಒಟ್ಟು 12 ದಿನಗಳನ್ನು ದರ್ಶನ್ ಕಳೆದಿದ್ದಾರೆ. ಸುದೀರ್ಘವಾಗಿ ಆಳಕ್ಕೆ ಹೋಗಿ ವಿಚಾರಣೆ ಕೂಡ ನಡೆಸಲಾಗಿದೆ. ಹಾಗಾಗಿ ಕಸ್ಟಡಿ ಅವಶ್ಯಕತೆ ಇಲ್ಲ ಅಂತ ಅನಿಸ್ತಾ ಇದೆ. ನೋಡಿ, ಕರ್ಕೊಂಡು ಹೋಗ್ತಿದ್ದಾರೆ ವ್ಯಾನಲ್ಲಿ. ದರ್ಶನ್ ಸೇರಿದಂತೆ ಪ್ರದೋಷು, ವಿನಯ್ ಮತ್ತೆ ಧನರಾಜ್ನನ್ನ ಭಾರಿ ಬಿಗಿ ಭದ್ರತೆಯಿಂದ ಕೂಡ ಕರ್ಕೊಂಡು ಹೋಗಲಾಗ್ತಾ ಇದೆ. ರಸ್ತೆಯುದ್ದಕ್ಕೂ ಪೊಲೀಸವರ ಸರ್ಪಗಾವಲಿದೆ ಎಲ್ಲ ಕಡೆಗಳಲ್ಲೂ. ಬಟ್ ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ರು ಅಂತ ಹೇಳಿದ್ರೆ ಜೈಲೂಟ ಇವತ್ತಿಂದ ದರ್ಶನ್ಗೆ ಕಸ್ಟಡಿಗೆ ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಬಹಳ ಕಡಿಮೆ ಇದೆ. ಯಾಕಂದರೆ ವಿಚಾರಣೆ ಕೂಡ ತಾರ್ಕಿಕವಾದಂಥ ಅಂತ್ಯ ಕಂಡಿದೆ. ಅಂದರೆ ಪೊಲೀಸರ ಕಸ್ಟಡಿಯಲ್ಲಿ ಮಾಡುವಂಥ ಒಂದು ವಿಚಾರಣೆ. ಹಾಗಾಗಿ 4 ಆರೋಪಿಗಳದ್ದು ಇವತ್ತು ಮತ್ತು ನಿನ್ನೆ ಏನಿತ್ತು 2 ದಿನ ಕಸ್ಟಡಿ, ಅಲ್ಲೂ ಕೂಡ ಸಾಕಷ್ಟು ಮಹತ್ವದಂಥ ಸಾಕ್ಷ್ಯಗಳನ್ನು ಕಲೆ ಹಾಕಿದ್ದಾರೆ. ಹೇಳಿಕೆಗಳನ್ನು ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ಇನ್ನುಳಿದಂತೆ 3 ಜನ ಈಗ ದರ್ಶನ್ ಅಂತರೂ ನ್ಯಾಯಾಂಗ ಬಂಧನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಈ ಪ್ರದೋಷು, ವಿನಯ್ ಕೆಲವೊಂದಿಷ್ಟು ಮಾಹಿತಿಗಳನ್ನು ಅವರು ಕೊಡ್ತಾ ಇಲ್ಲ. ಧನರಾಜ್ ಕೂಡ ಲೇಟಾಗಿ ಅವನು ಅರೆಸ್ಟ್ ಮಾಡಲಾಗಿತ್ತು. ಹಾಗಾಗಿ ಈ 3 ಜನರನ್ನ ಮತ್ತೇನಾದರೂ ಕಸ್ಟಡಿಗೆ ತೆಗೆದುಕೊಳ್ಬೋದಾ, ದರ್ಶನ್ ಒಬ್ಬರಿಗೆ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಿ ಅನ್ನೋದು ಕೂಡ ಗೊತ್ತಾಗಬೇಕಾಗತ್ತೆ. ಕೆಲವೇ ಹೊತ್ತಿನಲ್ಲಿ ನಮ್ಗೆ ಗೊತ್ತಾಗುತ್ತೆ ದರ್ಶನ್ ಹಣೆ ಬರಹ ಏನು ಅಂಥೇಳಿ. ಈಗಾಗಲೇ 12 ದಿನಗಳ ಕಸ್ಟಡಿ ಅಂತ್ಯ ಆಗಿದೆ. ಯಾವುದೇ ಒಬ್ಬ ಆರೋಪಿಯನ್ನು 14 ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಳ್ಳೋಕ್ಕೆ ಅವಕಾಶ ಇರುತ್ತೆ. ಪರಪ್ಪನ ಅಗ್ರಹಾರ ಜೈಲು ಸೇರಿದರೆ ಮತ್ತೆ ಅಲ್ಲಿ ಅವರು ಜಾಮೀನಿಗೆ ಅವಕಾಶಗಳಿರ್ತವೆ. ಆದರೆ ಈ ಪ್ರಕರಣ ಬಹಳ ಗಂಭೀರವಾಗಿರೋದ್ರಿಂದಾಗಿ 302 ಆಗಿದೆ, 364 ಆಗಿದೆ, 201 ಆಗಿದೆ, 210B ಆಗಿದೆ. ಸೆಕ್ಷನ್ಗಳು ಆ್ಯಡ್ ಆಗ್ತಾ ಹೋಗ್ತಾನೇ ಇದ್ದಾವೆ ವಿಚಾರಣೆ. ಹಾಗಾಗಿ ಇದು ಕಾನೂನು ತಜ್ಞರ ಪ್ರಕಾರ ನಾವು ಹೇಳೋದಾದರೆ ದರ್ಶನ್ಗೆ ಈ ಒಂದು ಪ್ರಕರಣದಲ್ಲಿ ಜೀವಾವಧಿವರೆಗೂ ಕೂಡ ಶಿಕ್ಷೆ ಆಗಬಹುದು ಅಂತ ಹೇಳ್ತಾ ಇದ್ದಾರೆ.
ಕಡಿಮೆ ಅಂತಂದ್ರೂ 7 ವರ್ಷ ಆದರೂ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಕೊಲೆಯ ಕೇಸ್ನಲ್ಲಿ ಯಾಕಂತಂದರೆ ಸಾಧಾರಣವಾದಂಥ ಒಂದು ಕೊಲೆ ಅಲ್ಲ ಇದು. ಬಹಳ ಭೀಕರವಾಗಿ ನರಕ ತೋರಿಸಿ ಹಿಂಸೆಯನ್ನು ಮಾಡಿ ಆತನನ್ನು ಕೊಲೆ ಮಾಡಿದ್ದಾರೆ ಈ ಡೆವಿಲ್ ಗ್ಯಾಂಗ್. ನಾವು ನೋಡ್ತಾ ಇದ್ದೀವಿ ದರ್ಶನ್ ಅವರನ್ನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಿಂದ ಈಗ 24ನೇ ACMM ಕೋರ್ಟ್ಗೆ ವ್ಯಾನ್ನಲ್ಲಿ ಕರೆದುಕೊಂಡು ಹೋಗಲಾಗ್ತಾ ಇದೆ. ಸಪ್ಪೆ ಮೋರೆ ಹಾಕ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ ದರ್ಶನ್ ಒಳಗಡೆ. ನೋಡಿ, ಬಹಳ ತಂಡ ಹೊಡೆದು ಬಿಟ್ಟಿದ್ದಾರೆ. ದರ್ಶನ್ ಸೇರಿ 4 ಆರೋಪಿಗಳನ್ನ ಕೋರ್ಟ್ಗೆ ಕರೆದುಕೊಂಡು ಹೋಗಲಾಗ್ತಿದೆ. ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ದರ್ಶನ್ಗೆ ಬಹುತೇಕವಾಗಿ ನ್ಯಾಯಾಂಗ ಬಂಧನವೇ ಗತಿ, ಅಂದರೆ ಪರಪ್ಪನ ಅಗ್ರಹಾರವೇ. ಈಗೇನಾದರೂ ನ್ಯಾಯಾಧೀಶರು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ರೆ ದರ್ಶನ್ 2ನೇ ಬಾರಿಗೆ ಜೈಲಿಗೆ ಹೋದಂಗೆ ಆಗುತ್ತೆ. ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ವಕೀಲರು ಸಮರ್ಥವಾಗಿ ವಾದವನ್ನು ಮಂಡಿಸಲಿಕ್ಕೆ. ಕೋರ್ಟ್ ಸುತ್ತಮುತ್ತ ಕೂಡ ಸಾಕಷ್ಟು ರೀತಿಯಾದಂತಹ ಬಂದೋಬಸ್ತ್ ಇದೆ. ಯಾಕಂದರೆ ಅಭಿಮಾನಿಗಳು ಸಹಜವಾಗಿ ಇವತ್ತು ನಡೆದಿದ್ದಾರೆ. ಏನಾಗುತ್ತೆ ದರ್ಶನ್ ಅವರ ಒಂದು ಹಣೆ ಬರಹ ಅಂತೇಳಿ. ನೋಡಿ, ಈಗ ಈ ಕೇಸ್ನದು ನೋಡ್ತಾ ಹೋದರೆ ನಾವು ಬಹಳ ಗಂಭೀರತೆಯನ್ನು ಪಡೆದುಕೊಂಡಿರುವಂತಹ ಒಂದು ಕೇಸ್ ಇದು. ಸಾಕ್ಷಿಗಳು ಹಾಗೆ ಇದ್ವು, ಜೊತೆಗೆ FSL ರಿಪೋರ್ಟ್ ಇನ್ನೂ ಬರಬೇಕಾಗಿದೆ. ಈಗಿನ್ನೂ ಚಾರ್ಜ್ ಶೀಟ್ ಆಗಬೇಕು, ಅದಕ್ಕೆ ಟೈಮ್ ಇರುತ್ತೆ. ಸದ್ಯಕ್ಕಂತರೂ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಈ ಒಂದು ಕೇಸ್ನಿಂದ ಕಾನೂನಾತ್ಮಕವಾಗಿ ಪಾರಾಗೋದು ಅಷ್ಟು ಸುಲಭ ಇಲ್ಲ. ನೋಡಿ, ಈ ದೃಶ್ಯ ನೋಡ್ತಾ ಇದ್ದೀವಿ ನಾವು. ಇದೇ ವ್ಯಾನ್ನಲ್ಲಿದ್ದಾರೆ ದರ್ಶನ್ ಸೇರಿದಂತೆ 4 ಆರೋಪಿಗಳು. ಕೋರ್ಟ್ನ ದೃಶ್ಯಾವಳಿಗಳು ನೋಡ್ತಾ ಇದ್ದೀವಿ. ಕಾರ್ಪೊರೇಷನ್ ಸರ್ಕಲ್ನಿಂದ ಕೋರ್ಟ್ ಆವರಣದವರೆಗೂ ಕೂಡ ಬರೀ ಪೊಲೀಸರೇ ಕಾಣ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ನಿಯೋಜನೆ ಮಾಡಲಾಗಿದೆ. ಇವತ್ತು ಕೋರ್ಟ್ನಲ್ಲಿ ಯಾವ ವಾದವನ್ನು ಮಂಡಿಸಬಹುದು? ಹಾಗಾದರೆ ದರ್ಶನ್ ಪರ ವಕೀಲರು ಇಲ್ಲ 12 ದಿನಗಳ ಕಾಲ ಕಸ್ಟಡಿ ಅಂತ್ಯ ಆಗಿದೆ, ಮತ್ತೆ ಕಸ್ಟಡಿಗೆ ಕೊಡುವಂಥ ಅವಶ್ಯಕತೆ ಇಲ್ಲ ಅನ್ನೋದು ಸಹಜವಾಗಿ ಅವರು ವಾದವನ್ನು ಮಂಡಿಸ್ತಾರೆ. ಜೊತೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ರೆ ಅಲ್ಲಿ ಇವತ್ತೇ ಬೇಲ್ಗೆ ಅಪ್ಲೈನ ಮಾಡುವ ಸಾಧ್ಯತೆಗಳಿದ್ದಾವೆ. ಅದನ್ನು ಹೊರತುಪಡಿಸಿದ್ರೆ ಈಗ ಸರ್ಕಾರಿ ಪರ ವಕೀಲರು ಈಗ ಅವ್ರ ರಿಮ್ಯಾಂಡ್ ಅಪ್ಲಿಕೇಶನಲ್ಲಿ ಮೊನ್ನೆಲ್ಲ ಈ ಉಲ್ಲೇಖ ಮಾಡಿದ್ರಲ್ವಾ, ಈಗ ಸಾಕಷ್ಟು ಅಂಶಗಳನ್ನು ಕೂಡ ಮತ್ತೆ ರೆಡಿ ಮಾಡಿಕೊಂಡಿದ್ದಾರೆ. ಹಾಗಾಗಿನೇ ಈ ಒಂದು ಕಾನೂನಾತ್ಮಕವಾದ ಉರುಳೇನಿದೆ ದರ್ಶನ್ಗೆ ಅದಿನ್ನೂ ಬಗೆಯಾಗಿ ಹೋಗ್ತಾ ಇದೆ. ಜೊತೆಗೆ ಈಗ ಆ ಹಣದ ಮೂಲ ಏನಿದೆ ಅದಾಗಿರ್ಬೋದು, ಮತ್ತು ರಕ್ತದ ಸ್ಯಾಂಪಲ್ಸ್ ಆಗಿರ್ಬೋದು, ಕೂದಲಾಗಿರ್ಬೋದು, ಫಿಂಗರ್ ಪ್ರಿಂಟ್ ಆಗಿರ್ಬೋದು, ಫುಟ್ ಪ್ರಿಂಟ್ ಆಗಿರ್ಬೋದು, ಎಲ್ಲ ಕಲೆಕ್ಟ್ ಮಾಡಿದ್ದಾರೆ. ಅದ್ರ ವರದಿ ಕೂಡ ಬರಬೇಕಾಗಿದೆ. ಈಗ ಆರೋಪಿ ಏನಾದರೂ ಹೊರಗಡೆ ಬಂದುಬಿಟ್ರೆ ಸಾಕ್ಷಿನಾಶವನ್ನು ಮಾಡ್ಬೋದು, ಪ್ರಭಾವವನ್ನು ಬೀರ್ಬೋದು. ಈ ರೀತಿಯಾಗಿ ಕೋರ್ಟ್ ಗಮನಕ್ಕೆ ತರುವಂಥ ಕೆಲಸ ಮಾಡ್ತಾರೆ. ಈಗ ನೋಡಿ, ಪವಿತ್ರ ಆ್ಯಂಡ್ ಗ್ಯಾಂಗ್ 13 ಜನ ಆಲ್ರೆಡಿ ಒಂದು ದಿನ ಕಳೆದುಬಿಟ್ರು ಜೈಲಲ್ಲಿ. ದರ್ಶನ್ಗೆ ಹೊಸದಲ್ಲ ಪರಪ್ಪನ ಅಗ್ರಹಾರ. 2011ರಲ್ಲಿ ತಮ್ಮ ಹೆಂಡತಿ ಮೇಲೆ ಹಲ್ಲೆಯನ್ನು ಮಾಡಿ ಹೋಗಿದ್ರು. ಈಗ ಮತ್ತೆ 2ನೇ ಬಾರಿಗೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋದಂಗಾಗುತ್ತೆ. ದರ್ಶನ್ ಕಸ್ಟಡಿನ ಅಥವಾ ನ್ಯಾಯಾಂಗ ಬಂಧನನ 3 ಬಾರಿ ಆಲ್ರೆಡಿ ಕಸ್ಟಡಿಯಲ್ಲಿ ಅವರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ ಸುದೀರ್ಘವಾಗಿ. ಬಹುತೇಕವಾಗಿ ದರ್ಶನ್ ಇವತ್ತು ಪರಪ್ಪನ ಅಗ್ರಹಾರ ಸೇರೋದು ಫಿಕ್ಸು. ಅದರಂತೆ 3 ಜನ ಆರೋಪಿಗಳದು ಕೂಡ ಇದೇ ರೀತಿಯಾದಂಥ ತೀರ್ಪು ಬರಬಹುದು. ಅವರ ಅವಶ್ಯಕತೆ ಇನ್ನೂ ಇತ್ತು ವಿಚಾರಣೆಗೆ. ಹಾಗಾಗಿನೇ 2 ದಿನ ಕಸ್ಟಡಿಯನ್ನು ವಿಸ್ತರಣೆ ಮಾಡಲಾಗಿತ್ತು. ಇವತ್ತು ಏನು ಕೋರ್ಟ್ಗೆ ಹಾಜರುಪಡಿಸ್ತಾ ಇದ್ದಾರೆ, ಕಸ್ಟಡಿ ಕೊಡುವಂಥ ಸಾಧ್ಯತೆಗಳೇ ಬಹಳ ಕಡಿಮೆ ಇದೆ. ಯಾಕಂದರೆ ಆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರ ಪಾತ್ರ ಏನಿದೆ ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ. ಆಲ್ರೆಡಿ ಗೊತ್ತಾಗಿದೆ. ಈಗ ಮತ್ತು ಒಂದು ಸ್ಫೋಟಕವಾದಂಥ ವಿಡಿಯೋ ಕೂಡ ಇದೆ, ಅದು ಕೂಡ ನ್ಯಾಯಾಧೀಶರ ಗಮನಕ್ಕೆ ತರಬೇಕು. ಅದಾದ ಮೇಲೆ ಶಿಕ್ಷೆಯ ಪ್ರಮಾಣ ನಮಗೆ ಗೊತ್ತಾಗುತ್ತೆ. ಈಗ ಹೇಳೋಕ್ಕಾಗೋದಿಲ್ಲ ನಮಗೆ ಜೀವಾವಧಿನೋ ಅಥವಾ 7 ವರ್ಷನೋ 14 ವರ್ಷನೋ ಅಂಥೇಳಿ. ಕಾನೂನು ತಜ್ಞರನ್ನು ನಾವು ಹೇಳಿದ್ವಿ ಅಷ್ಟೇ. ಈ ಒಂದು ಪ್ರಕರಣದಲ್ಲಿ ಜಾಮೀನು ಸಿಗುವಂಥ ಸಾಧ್ಯತೆಗಳು ಬಹಳ ಕಡಿಮೆ ಇದ್ದಾವೆ, ಏನೇ ಸರ್ಕಸ್ ಮಾಡಿದರೂ ಕೂಡ. ಯಾಕೆಂದರೆ ವಿಟ್ನೆಸ್ಗಳು ಹಾಗಿದ್ದಾವೆ, ಈಗ ಬಹಳ ಪ್ರಬಲವಾಗಿದ್ದಾವೆ. ಟೆಕ್ನಿಕಲ್ ಎವಿಡೆನ್ಸ್ಗಳು ಕೂಡ ಸಿಕ್ಕಿದ್ದಾವೆ. ಹಣ ಅಲ್ಲಿ ಡೀಲ್ ಆಗಿರೋದು ಗೊತ್ತಾಗಿದೆ. ಸೆಕ್ಷನ್ಗಳು 7ರಿಂದ 8 IPCಗಳಿದ್ದಾವೆ. ಇವೆಲ್ಲವನ್ನು ನೋಡಿದರೆ
ದರ್ಶನ್ ಅವ್ರಿಗೆ ಪರಪ್ಪನ ಅಗ್ರಹಾರವೇ ಹಲವು ವರ್ಷಗಳ ಕಾಲ ಗತಿ ಅಂತ ಹೇಳಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಆ ವ್ಯಕ್ತಿ ಏನಿದ್ದಾನೆ ರೇಣುಕಾಸ್ವಾಮಿ, ಕೊಲೆಯಾದಂತಹ ವ್ಯಕ್ತಿ, ಆತನನ್ನು ಹೆಂಗೆ ಕೊಲೆ ಮಾಡಿದರೆ ಅವರು ಬಹಳ ಭೀಕರವಾಗಿ ಪೈಶಾಚಿಕವಾಗಿ ಕೊಲೆ ಮಾಡಿದ್ದಾರೆ. ಈಗ ನಾರ್ಮಲ್ ಆಗಿ ಕೊಲೆ ಮಾಡುವಂಥದ್ದು ಬೇರೆ, ಆದರೆ ಇದರಲ್ಲಿ ಕ್ರೌರ್ಯ ಇದೆಯಲ್ಲ, ಇದೆಲ್ಲವನ್ನೂ ಕೂಡ ಕೋರ್ಟ್ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ. ಶಾಕ್ ಟ್ರೀಟ್ಮೆಂಟ್ ಕೊಟ್ಟಿದ್ದು, ಆತನ ದೇಹದ ಮೇಲಿನ ಗಾಯಗಳು, ಸಂಚು, ಸಾಕ್ಷಿನಾಶ ಎಲ್ಲವನ್ನ ಪರಿಗಣನೆಗೆ ತೆಗೆದುಕೊಂಡು ನಿರ್ಧಾರವನ್ನು ಪ್ರಕಟ ಮಾಡುತ್ತೆ. ಯಾಕಂತಂದರೆ ಇಲ್ಲಿವರೆಗೂ ನೋಡಿ, ಕರ್ನಾಟಕದ ಮಟ್ಟಿಗೆ ಯಾವೊಬ್ಬ ಸ್ಟಾರ್ ನಟನು ಕೂಡ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗೋದು ಇಂಥ ಗಂಭೀರವಾದಂಥ ಆಪಾದನೆ ಹೊತ್ತು ಜೈಲು ಸೇರಿದಂಥ ಉದಾಹರಣೆ ನಮ್ಮಲ್ಲಿಲ್ಲ. ಆದರೆ ದರ್ಶನ್ ಅದು ಅಭಿಮಾನಿಯನ್ನ ಕೊಲೆ ಮಾಡಿರುವಂತಹ ಪ್ರಕರಣದಲ್ಲಿ ಮತ್ತೊಮ್ಮೆ ಜೈಲು ಸೇರ್ತಾ ಇದ್ದಾರೆ. ಎರಡನೇ ಬಾರಿಗೆ 13 ವರ್ಷ ಆದ ಮೇಲೆ. ಹಾಗಾಗಿ ಈಗ ದರ್ಶನ್ ಅವರ ಪರವಾದಂಥ ವಕೀಲರು, ನಾಗೇಶ್ ಅವ್ರದ್ದು ಇನ್ನೂ ಫಿಕ್ಸ್ ಆಗಿಲ್ಲ, ಬಟ್ ಕೋರ್ಟ್ ಹಾಲ್ ಒಳಗಡೆ ಬಂದ ಮೇಲೆ ಗೊತ್ತಾಗುತ್ತೆ ಯಾರನ್ನೆಲ್ಲ ಅಲ್ಲಿ ನೇಮಕ ಮಾಡಿದ್ದಾರೆ ಅಂಥೇಳಿ. SPP ಅವರು ಕೂಡ ಬಲವಾಗಿ ವಾದವನ್ನು ಮಂಡಿಸಲಿಕ್ಕೆ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಕಸ್ಟಡಿಗೆ ಕೇಳುವಂಥದ್ದು ಬಹಳ ಕಡಿಮೆ ಈ ಕೇಸ್ನಲ್ಲಿ ನಾವು ನೋಡೋದಾದರೆ. ದರ್ಶನ್ ಈಗ ಹೆಂಗಾಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಮೊದಲಿನ ಥರ ದರ್ಶನ್ ಇಲ್ಲ, ಮೆತ್ತಗಾಗ್ಬಿಟ್ಟಿದ್ದಾರೆ. ಸಪ್ಪೆ ಮುಖ, ತಲೆ ಬಗ್ಗಿಸ್ಕೊಂಡು ಕೈ ಕಟ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಮೊನ್ನೆ ಕೋರ್ಟ್ನಲ್ಲಿ ಗಮನಿಸಿದ್ವಿ. ಆ ಪಶ್ಚಾತ್ತಾಪ ಕಾಡ್ತಾ ಇದೆ. ಏನೋ ಮಾಡ್ಲಿಕ್ಕೆ ಹೋಗಿ ಇನ್ನೇನೋ ಆಯ್ತಲ್ಲ, ಆ ರೀತಿ ಮನಸ್ತಾಪ ಆಗಿದೆ ಅವರಿಗೆ. ಈ ಒಂದು ಪ್ರಕರಣದಿಂದ ಆಚೆ ಬರೋದು ಕಷ್ಟ ಅಂತ ಅವ್ರಿಗೂ ಕೂಡ ಗೊತ್ತಾಗಿದೆ. ಆದರೆ ಈ ಒಂದು ಕೊಲೆ ಏನಿದೆ, ಬಹಳ ಕ್ರೌರ್ಯ ಮೆರೆದಿದ್ದಾರೆ. ಸೂಕ್ತವಾದಂಥ ನ್ಯಾಯ ಸಿಗಬೇಕು ಅನ್ನುವಂಥ ಒತ್ತಾಯ ಕೇಳಿ ಬರ್ತಾ ಇದೆ. ಹಾಗಾಗಿನೇ ಈಗ ದರ್ಶನ್ ಅವರ ಒಂದು ಪಾತ್ರ, ಈಗ ಶೆಡ್ ವಿಚಾರಕ್ಕೆ ಬರೋದಾದರೆ ಪಟ್ಟಣಗೆರೆ ಶೆಡ್ಡು, ಇವರ ಸೂಚನೆ ಮೇರೆಗೆ, ಇವರ ಮಾನಿಟರ್ ಮೇರೆಗೆ ಎಲ್ಲವೂ ಕೂಡ ನಡೆದಿದೆ ಅನ್ನೋದು ಸಾಕ್ಷಿಗಳ ಮೂಲಕ ಗೊತ್ತಾಗಿದೆ.